ಸರ್ಕಾರಕ್ಕೆ ಈ ಮಾಹಿತಿನೇ ಇಲ್ಲ ಅಂತ ಮಾಹಿತಿನ ನೀಡದೇನೆ ಎಸ್ಐಟಿ ಸರ್ಕಾರದ ದಾರಿ ತಪ್ಪಿಸಿದ್ದಾರೆ ಯಾರು ಧರ್ಮಸ್ಥಳದ ಬುರುಡೆಗೆ. ನೋಡಿ, ಮುಂಚೆಯಿಂದನೂ ನಾವು ಹೇಳ್ತಾ ಇದ್ದೀವಿ, ಏನೋ ಒಂದು ಷಡ್ಯಂತ್ರ ಇದೆ. ಧರ್ಮಸ್ಥಳದ ಮೇಲಿನ ವಿಶ್ವಾಸ, ಪೂಜ್ಯರ ಮೇಲಿನ ವಿಶ್ವಾಸ ಕಡಿಮೆ ಮಾಡಬೇಕಂತ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ನಾವು ಕೂಡ ಹೇಳ್ತಾ ಇದ್ವಿ. ಸೊ SIT ರಚನೆ ಮಾಡಿದ್ದೆ ಅದರ ಹಿಂದಿನ ಸತ್ಯಾಸತ್ಯತೆ ತಿಳಿದು ಒನ್ಸ್ ಫಾರ್ ಆಲ್ ಕ್ಲೀನ್ ಆಗಲಿ ಅನ್ನುವಂಥ ಒಂದಿದಕ್ಕೆ. ಸೊ ಯಾರ್ಯಾರನ್ನ ದಾರಿ ತಪ್ಪಿಸ್ತಾ ಇದ್ದಾರೋ ಬುರುಡೆಗೆ ಹಂಗು ತಾವು ಕೂಡ ನೋಡ್ತಾನೆ ಇದ್ದೀರಲ್ಲ, ಅದೇನು ಹೊಸತೇನಲ್ಲ ಅವ್ರಿಗೆ. ಬಟ್ ನಮ್ಮ ಸರ್ಕಾರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಅದ್ರ ಬಗ್ಗೆನೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಿ. ಬಟ್ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಜಾವಾಗಿದ್ದು ರಾಜ್ಯ ಸರ್ಕಾರ ಗಮನಕ್ಕೆ ಬರಲ್ವಾ ಅಂತ ಪ್ರಶ್ನೆ ಇದ್ದಿರೋದು. ನೋಡಿ, ಇದ್ರ ಬಗ್ಗೆ ತಾವು ನನಗಿನ್ನ ಜಾಸ್ತಿ, ಯಾಕಂತಂದ್ರೆ ನಾನು ಏನಾದರೂ ಉತ್ತರ ಹೇಳಕ್ ಹೋಗಿ ಏನಾದರೂ ಎಡ್ವರ್ಟ್ ಆಗೋದು ಬೇಡ. ನನಗಿನ್ನ ಜಾಸ್ತಿ ನೀವು ಹೋಮ್ ಮಿನಿಸ್ಟರ್ನ ಕೇಳಿದ್ರೆ ಸೂಕ್ತವಾದಂತ ಉತ್ತರ ಸಿಗುತ್ತೆ. ಹೋಮ್ ಮಿನಿಸ್ಟರ್ನ ಕೇಳಿದ್ರೆ ತಮಗೆ ಸೂಕ್ತವಾದ ಉತ್ತರ ಸಿಗುತ್ತೆ. ಸರ್ಕಾರಕ್ಕೆ ಈ ಮಾಹಿತಿನೇ ಇಲ್ಲ ಅಂತ ಮಾಹಿತಿನ ನೀಡದೇನೆ ಎಸ್ಐಟಿ ಸರ್ಕಾರದ ದಾರಿ ತಪ್ಪಿಸಿದ್ದಾರೆ. ಯಾರು ಧರ್ಮಸ್ಥಳದ ಬುರುಡೆಗೆ. ನೋಡಿ, ಮುಂಚೆಯಿಂದನೂ ನಾವು ಹೇಳ್ತಾ ಇದ್ದೀವಿ, ಏನೋ ಒಂದು ಷಡ್ಯಂತ್ರ ಇದೆ. ಧರ್ಮಸ್ಥಳದ ಮೇಲಿನ ವಿಶ್ವಾಸ, ಪೂಜ್ಯರ ಮೇಲಿನ ವಿಶ್ವಾಸ ಕಡಿಮೆ ಮಾಡಬೇಕಂತ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ನಾವು ಕೂಡ ಹೇಳ್ತಾ ಇದ್ವಿ. ಸೊ SIT ರಚನೆ ಮಾಡಿದ್ದೆ ಅದರ ಹಿಂದಿನ ಸತ್ಯಾಸತ್ಯತೆ ತಿಳಿದು ಒನ್ಸ್ ಫಾರ್ ಆಲ್ ಕ್ಲೀನ್ ಆಗಲಿ ಅನ್ನುವಂಥ ಒಂದಿದಕ್ಕೆ. ಸೊ ಯಾರ್ಯಾರನ್ನ ದಾರಿ ತಪ್ಪಿಸ್ತಾ ಇದ್ದಾರೋ ಬುರುಡೆಗೆ ಹಂಗು ತಾವು ಕೂಡ ನೋಡ್ತಾನೆ ಇದ್ದೀರಲ್ಲ, ಅದೇನು ಹೊಸತೇನಲ್ಲ ಅವ್ರಿಗೆ. ಬಟ್ ನಮ್ಮ ಸರ್ಕಾರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಅದ್ರ ಬಗ್ಗೆನೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಿ. ಬಟ್ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಜಾವಾಗಿದ್ದು ರಾಜ್ಯ ಸರ್ಕಾರ ಗಮನಕ್ಕೆ ಬರಲ್ವಾ ಅಂತ ಪ್ರಶ್ನೆ ಇದ್ದಿರೋದು. ನೋಡಿ, ಇದ್ರ ಬಗ್ಗೆ ತಾವು ನನಗಿನ್ನ ಜಾಸ್ತಿ, ಯಾಕಂತಂದ್ರೆ ನಾನು ಏನಾದರೂ ಉತ್ತರ ಹೇಳಕ್ ಹೋಗಿ ಏನಾದರೂ ಎಡ್ವರ್ಟ್ ಆಗೋದು ಬೇಡ. ನನಗಿನ್ನ ಜಾಸ್ತಿ ನೀವು ಹೋಮ್ ಮಿನಿಸ್ಟರ್ನ ಕೇಳಿದ್ರೆ ಸೂಕ್ತವಾದಂತ ಉತ್ತರ ಸಿಗುತ್ತೆ. ಹೋಮ್ ಮಿನಿಸ್ಟರ್ನ ಕೇಳಿದ್ರೆ ತಮಗೆ ಸೂಕ್ತವಾದ ಉತ್ತರ ಸಿಗುತ್ತೆ.